ಆರ್ಎಸ್ಎಸ್ ಹಿಂದೆ ಬ್ಯಾನ್ ಆಗಿತ್ತು ನಿಜ, ಆದ್ರೆ ಆಗಿನ ಪರಿಸ್ಥಿತಿ ಬೇರೆ. ಈಗ ಯಾವುದೇ ಒಂದು ಸಂಘಟನೆಯನ್ನ ಬ್ಯಾನ್ ಮಾಡಬೇಕು ಅಂದ್ರೆ ಅದಕ್ಕೆ ನಿಖರವಾದ ಕಾರಣಗಳಿರಬೇಕು, ಅದಕ್ಕೆ ಪೂರಕವಾದ ವಾತಾವರಣ ಕೂಡ ಇರಬೇಕು. ಅದಿದೆಯಾ? ಸಣ್ಣ ಪ್ರಶ್ನೆ ವೀಕ್ಷಕರ ಮುಂದಿಟ್ಟು. ಹಾಗೆ ಆರ್ಎಸ್ಎಸ್ ಅನ್ನ ನಿಜಕ್ಕೂ ಬ್ಯಾನ್ ಮಾಡಬೇಕು ಅನ್ನೋದೇ ಆದ್ರೆ ಪ್ರಿಯಾಂಕ್ ಖರ್ಗೆ ಅವರೇ ಹೇಳಿದ ಹಾಗೆ ಸೆಂಟ್ರಲ್ನಲ್ಲಿ ಅಂದ್ರೆ ಕೇಂದ್ರ ಸರ್ಕಾರ ಕಾಂಗ್ರೆಸ್ನ ಕೈಯಲ್ಲಿರಬೇಕು. ಸದ್ಯಕ್ಕೆ ಆ ಸಾಧ್ಯತೆಗಳು ಕಡಿಮೆ. ಹಾಗೊಂದು ವೇಳೆ ಮಿರಾಕಲ್ ಆಗಿ ಕೇಂದ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬಂದಾಗ್ಯೂ ಕೂಡ ಬ್ಯಾನ್ ಮಾಡಬೇಕು ಅಂದ್ರೆ ಆರ್ಎಸ್ಎಸ್ನ ಸಾಮ್ರಾಜ್ಯ ಅಷ್ಟು ಸುಲಭವಾಗಿ ಬ್ಯಾನ್ ಆಗುವ ಮಟ್ಟದಲ್ಲಿ ಇಲ್ಲ ಅನ್ನೋದಕ್ಕೆ ಒಂದಷ್ಟು ಉದಾಹರಣೆಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ದೇಶದ ಪ್ರಧಾನಿ, ಹಾಲಿ ಪ್ರಧಾನಿಗಳು ನರೇಂದ್ರ ಮೋದಿ ಅವರು ಆರ್ಎಸ್ಎಸ್ಗೆ ಸೇರಿದವರು. ಗೃಹ ಮಂತ್ರಿ ಅಮಿತ್ ಶಾ ಕೂಡ ಆರ್ಎಸ್ಎಸ್ ಹಿನ್ನೆಲೆಯಿಂದಲೇ ಬಂದವರು. ನಮ್ಮ ರಾಜ್ಯದ ಲೆಕ್ಕ ಮಾಡೋಣ. ಮಾಜಿ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪ ಸಂಘ ಪರಿವಾರದವರು. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರಿಗೂ ಕೂಡ ಆರ್ಎಸ್ಎಸ್ನ ಹಿನ್ನೆಲೆ ಇದೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಕೂಡ ಆರ್ಎಸ್ಎಸ್ನವರು. ಪ್ರಭಾವಿಗಳ ಪಟ್ಟಿ ಇಷ್ಟಕ್ಕೆ ನಿಲ್ಲೋದಿಲ್ಲ. ಇದರ ಜೊತೆಗೆ ದೇಶದಲ್ಲಿ ದೊಡ್ಡ ಸಾಮ್ರಾಜ್ಯವನ್ನೇ ಹೊಂದಿದೆ ಆರ್ಎಸ್ಎಸ್. 60,000 ದೇಶದಾದ್ಯಂತ ಬರೋಬ್ಬರಿ 60,000 ಶಾಖೆಗಳನ್ನ ಹೊಂದಿದೆ. ಇದರ ಜೊತೆಗೆ ಈ ಶಾಖೆಗಳಲ್ಲಿ 60 ಲಕ್ಷಕ್ಕೂ ಅಧಿಕ ಸ್ವಯಂ ಸೇವಕರು ದಾಖಲಾಗಿದ್ದಾರೆ. ಆರ್ಎಸ್ಎಸ್ ಸಂಘಟನೆ, ಅದರಲ್ಲಿರುವ ಸ್ವಯಂ ಸೇವಕರು, ಅದರ ಲೆಕ್ಕ ಬಿಟ್ಬಿಡೋಣ. ಸಮಾಜದ ಪೂರಕವಾಗಿ ಸಮಾಜಕ್ಕೋಸ್ಕರ ಏನ್ ಮಾಡ್ತಿದೆ ಆರ್ಎಸ್ಎಸ್? ಒಂದು ಚಿಕ್ಕ ಉದಾಹರಣೆ, ವಿದ್ಯಾಮಂದಿರಗಳು. ಒಂದೇ ಉದಾಹರಣೆ ನಾವು ಕೊಡ್ತಿರೋದು. ವಿದ್ಯಾಮಂದಿರಗಳ ಲೆಕ್ಕ ಹಾಕೋಣ. ಬರೋಬ್ಬರಿ 30,000ಕ್ಕೂ ಹೆಚ್ಚಿನ ವಿದ್ಯಾಮಂದಿರಗಳು ಆರ್ಎಸ್ಎಸ್ ನಡೆಸಿಕೊಂಡು ಹೋಗ್ತಾ ಇದೆ. 30 ಲಕ್ಷಕ್ಕೂ ಅಧಿಕ ಪ್ರಾಧ್ಯಾಪಕರು ಈ ವಿದ್ಯಾಮಂದಿರಗಳಲ್ಲಿದ್ದಾರೆ. 30,000 ವಿದ್ಯಾಮಂದಿರದಲ್ಲಿ 50 ಲಕ್ಷಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಶಿಕ್ಷಣವನ್ನ ಪಡಿತಾ ಇದ್ದಾರೆ. ಅವರ ಭವಿಷ್ಯ ರೂಪುಗೊಳ್ತಾ ಇದೆ. ಈ 50 ಲಕ್ಷಕ್ಕೂ ಹೆಚ್ಚು ಎಬಿವಿಪಿ ಸದಸ್ಯರು ದೇಶದಲ್ಲಿದ್ದಾರೆ. ಹಾಗೆ ಬರೋಬ್ಬರಿ 10 ಕೋಟಿಗೂ ಅಧಿಕ ಬಿಜೆಪಿ ಸದಸ್ಯರಿದ್ದಾರೆ. ಇಷ್ಟು ದೊಡ್ಡ ಸಾಮ್ರಾಜ್ಯ ಇರುವ ಆರ್ಎಸ್ಎಸ್ನ ಬ್ಯಾನ್ ಮಾಡಬೇಕು ಅನ್ನೋ ಪ್ರಿಯಾಂಕ್ ಖರ್ಗೆ ಅವರ ಇಚ್ಛೆ, ಆಸೆ, ಇಂಗಿತ ಸುಲಭಕ್ಕೆ ನನಸಾಗೋ ಸಾಧ್ಯತೆಗಳಂತೂ ಇಲ್ಲ. ಕೇಂದ್ರ ಸರ್ಕಾರದಲ್ಲಿ ನಮ್ಮ ಪಕ್ಷದ ನೇತೃತ್ವ ಇದ್ದ ಸಂದರ್ಭದಲ್ಲಿ ನಾವದನ್ನು ಯೋಚನೆ ಮಾಡ್ತೇವೆ ಅಂತ ಹೇಳಿದ್ರು. ಎಲ್ಲ ಬಿಡಿ, ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲೇನೆ ಬಜರಂಗ ದಳವನ್ನ ಬ್ಯಾನ್ ಮಾಡೋ ಬಗ್ಗೆ ಪ್ರಸ್ತಾಪ ಆಯಿತು. ಇದನ್ನ ಅನ್ಫಾರ್ಚುನೇಟ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರೇ ಮರೆತು ಬಿಟ್ಟಿದ್ದಾರೆ. ನಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಇಂಥದ್ದೊಂದು ಪ್ರಸ್ತಾಪ ಇತ್ತು ಅನ್ನೋದನ್ನ ಕೂಡ ಮರೆತು ಹೋಗಿದ್ದಾರೆ. ಇನ್ನು ಆರ್ಎಸ್ಎಸ್ ಬ್ಯಾನ್ನ ಬಗ್ಗೆ ಮಾತನಾಡ್ತಿದ್ದಾರೆ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು. ಎನಿವೆ, ರಾಜಕೀಯ ಮಾತು, ಪ್ರತಿ ಮಾತುಗಳಲ್ಲಿ ಇಂಥ ಹೇಳಿಕೆಗಳು ಬರೋದು ಸಹಜವೇ. ಇದಕ್ಕಿಂತ ಮೀರಿದ ಹೇಳಿಕೆಗಳನ್ನ ಕೂಡ ನಾವು ಗಮನಿಸ್ಬಿಟ್ಟಿದ್ದೀವಿ ಪಕ್ಷಾತೀತವಾಗಿ. ಆದರೆ ವಾಸ್ತವವಾಗಿ ಸಾಧ್ಯವಾ ಅನ್ನೋ ಪ್ರಶ್ನೆಗೆ ನಾವಿಟ್ಟಿರುವ ಕೆಲ ಲೆಕ್ಕ ಸಾಕ್ಷ್ಯವಾಗಿ ನಿಲ್ತಾರೆ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಆರ್ಎಸ್ಎಸ್ ಹಿಂದೆ ಬ್ಯಾನ್ ಆಗಿತ್ತು ನಿಜ, ಆದ್ರೆ ಆಗಿನ ಪರಿಸ್ಥಿತಿ ಬೇರೆ. ಈಗ ಯಾವುದೇ ಒಂದು ಸಂಘಟನೆಯನ್ನ ಬ್ಯಾನ್ ಮಾಡಬೇಕು ಅಂದ್ರೆ ಅದಕ್ಕೆ ನಿಖರವಾದ ಕಾರಣಗಳಿರಬೇಕು, ಅದಕ್ಕೆ ಪೂರಕವಾದ ವಾತಾವರಣ ಕೂಡ ಇರಬೇಕು. ಅದಿದೆಯಾ? ಸಣ್ಣ ಪ್ರಶ್ನೆ ವೀಕ್ಷಕರ ಮುಂದಿಟ್ಟು. ಹಾಗೆ ಆರ್ಎಸ್ಎಸ್ ಅನ್ನ ನಿಜಕ್ಕೂ ಬ್ಯಾನ್ ಮಾಡಬೇಕು ಅನ್ನೋದೇ ಆದ್ರೆ ಪ್ರಿಯಾಂಕ್ ಖರ್ಗೆ ಅವರೇ ಹೇಳಿದ ಹಾಗೆ ಸೆಂಟ್ರಲ್ನಲ್ಲಿ ಅಂದ್ರೆ ಕೇಂದ್ರ ಸರ್ಕಾರ ಕಾಂಗ್ರೆಸ್ನ ಕೈಯಲ್ಲಿರಬೇಕು. ಸದ್ಯಕ್ಕೆ ಆ ಸಾಧ್ಯತೆಗಳು ಕಡಿಮೆ. ಹಾಗೊಂದು ವೇಳೆ ಮಿರಾಕಲ್ ಆಗಿ ಕೇಂದ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬಂದಾಗ್ಯೂ ಕೂಡ ಬ್ಯಾನ್ ಮಾಡಬೇಕು ಅಂದ್ರೆ ಆರ್ಎಸ್ಎಸ್ನ ಸಾಮ್ರಾಜ್ಯ ಅಷ್ಟು ಸುಲಭವಾಗಿ ಬ್ಯಾನ್ ಆಗುವ ಮಟ್ಟದಲ್ಲಿ ಇಲ್ಲ ಅನ್ನೋದಕ್ಕೆ ಒಂದಷ್ಟು ಉದಾಹರಣೆಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ದೇಶದ ಪ್ರಧಾನಿ, ಹಾಲಿ ಪ್ರಧಾನಿಗಳು ನರೇಂದ್ರ ಮೋದಿ ಅವರು ಆರ್ಎಸ್ಎಸ್ಗೆ ಸೇರಿದವರು. ಗೃಹ ಮಂತ್ರಿ ಅಮಿತ್ ಶಾ ಕೂಡ ಆರ್ಎಸ್ಎಸ್ ಹಿನ್ನೆಲೆಯಿಂದಲೇ ಬಂದವರು. ನಮ್ಮ ರಾಜ್ಯದ ಲೆಕ್ಕ ಮಾಡೋಣ. ಮಾಜಿ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪ ಸಂಘ ಪರಿವಾರದವರು. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರಿಗೂ ಕೂಡ ಆರ್ಎಸ್ಎಸ್ನ ಹಿನ್ನೆಲೆ ಇದೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಕೂಡ ಆರ್ಎಸ್ಎಸ್ನವರು. ಪ್ರಭಾವಿಗಳ ಪಟ್ಟಿ ಇಷ್ಟಕ್ಕೆ ನಿಲ್ಲೋದಿಲ್ಲ. ಇದರ ಜೊತೆಗೆ ದೇಶದಲ್ಲಿ ದೊಡ್ಡ ಸಾಮ್ರಾಜ್ಯವನ್ನೇ ಹೊಂದಿದೆ ಆರ್ಎಸ್ಎಸ್. 60,000 ದೇಶದಾದ್ಯಂತ ಬರೋಬ್ಬರಿ 60,000 ಶಾಖೆಗಳನ್ನ ಹೊಂದಿದೆ. ಇದರ ಜೊತೆಗೆ ಈ ಶಾಖೆಗಳಲ್ಲಿ 60 ಲಕ್ಷಕ್ಕೂ ಅಧಿಕ ಸ್ವಯಂ ಸೇವಕರು ದಾಖಲಾಗಿದ್ದಾರೆ.
ಆರ್ಎಸ್ಎಸ್ ಸಂಘಟನೆ, ಅದರಲ್ಲಿರುವ ಸ್ವಯಂ ಸೇವಕರು, ಅದರ ಲೆಕ್ಕ ಬಿಟ್ಬಿಡೋಣ. ಸಮಾಜದ ಪೂರಕವಾಗಿ ಸಮಾಜಕ್ಕೋಸ್ಕರ ಏನ್ ಮಾಡ್ತಿದೆ ಆರ್ಎಸ್ಎಸ್? ಒಂದು ಚಿಕ್ಕ ಉದಾಹರಣೆ, ವಿದ್ಯಾಮಂದಿರಗಳು. ಒಂದೇ ಉದಾಹರಣೆ ನಾವು ಕೊಡ್ತಿರೋದು. ವಿದ್ಯಾಮಂದಿರಗಳ ಲೆಕ್ಕ ಹಾಕೋಣ. ಬರೋಬ್ಬರಿ 30,000ಕ್ಕೂ ಹೆಚ್ಚಿನ ವಿದ್ಯಾಮಂದಿರಗಳು ಆರ್ಎಸ್ಎಸ್ ನಡೆಸ್ಕೊಂಡು ಹೋಗ್ತಾ ಇದೆ. 30 ಲಕ್ಷಕ್ಕೂ ಅಧಿಕ ಪ್ರಾಧ್ಯಾಪಕರು ಈ ವಿದ್ಯಾಮಂದಿರಗಳಲ್ಲಿದ್ದಾರೆ. 30,000 ವಿದ್ಯಾಮಂದಿರದಲ್ಲಿ 50 ಲಕ್ಷಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಶಿಕ್ಷಣವನ್ನ ಪಡಿತಾ ಇದ್ದಾರೆ. ಅವರ ಭವಿಷ್ಯ ರೂಪುಗೊಳ್ತಾ ಇದೆ. ಈ 50 ಲಕ್ಷಕ್ಕೂ ಹೆಚ್ಚು ಎಬಿವಿಪಿ ಸದಸ್ಯರು ದೇಶದಲ್ಲಿದ್ದಾರೆ. ಹಾಗೆ ಬರೋಬ್ಬರಿ 10 ಕೋಟಿಗೂ ಅಧಿಕ ಬಿಜೆಪಿ ಸದಸ್ಯರಿದ್ದಾರೆ. ಇಷ್ಟು ದೊಡ್ಡ ಸಾಮ್ರಾಜ್ಯ ಇರುವ ಆರ್ಎಸ್ಎಸ್ ನ ಬ್ಯಾನ್ ಮಾಡಬೇಕು ಅನ್ನೋ ಪ್ರಿಯಾಂಕ್ ಖರ್ಗೆ ಅವರ ಇಚ್ಛೆ, ಆಸೆ, ಇಂಗಿತ ಸುಲಭಕ್ಕೆ ನನಸಾಗೋ ಸಾಧ್ಯತೆಗಳಂತೂ ಇಲ್ಲ. ಕೇಂದ್ರ ಸರ್ಕಾರದಲ್ಲಿ ನಮ್ಮ ಪಕ್ಷದ ನೇತೃತ್ವ ಇದ್ದ ಸಂದರ್ಭದಲ್ಲಿ ನಾವದನ್ನು ಯೋಚನೆ ಮಾಡ್ತೇವೆ ಅಂತ ಹೇಳಿದ್ರು. ಎಲ್ಲ ಬಿಡಿ, ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲೇನೆ ಬಜರಂಗ ದಳವನ್ನ ಬ್ಯಾನ್ ಮಾಡೋ ಬಗ್ಗೆ ಪ್ರಸ್ತಾಪ ಆಯಿತು. ಇದನ್ನ ಅನ್ಫಾರ್ಚುನೇಟ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರೇ ಮರೆತು ಬಿಟ್ಟಿದ್ದಾರೆ. ನಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಇಂಥದ್ದೊಂದು ಪ್ರಸ್ತಾಪ ಇತ್ತು ಅನ್ನೋದನ್ನ ಕೂಡ ಮರೆತು ಹೋಗಿದ್ದಾರೆ. ಇನ್ನು ಆರ್ಎಸ್ಎಸ್ ಬ್ಯಾನ್ ನ ಬಗ್ಗೆ ಮಾತನಾಡುತ್ತಿದ್ದಾರೆ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು. ಎನಿವೆ, ರಾಜಕೀಯ ಮಾತು ಪ್ರತಿಮಾತುಗಳಲ್ಲಿ ಇಂಥ ಹೇಳಿಕೆಗಳು ಬರೋದು ಸಹಜವೇ. ಇದಕ್ಕಿಂತ ಮೀರಿದ ಹೇಳಿಕೆಗಳನ್ನ ಕೂಡ ನಾವು ಗಮನಿಸ್ಬಿಟ್ಟಿದ್ದೀವಿ ಪಕ್ಷಾತೀತವಾಗಿ. ಆದರೆ ವಾಸ್ತವವಾಗಿ ಸಾಧ್ಯವಾ ಅನ್ನೋ ಪ್ರಶ್ನೆಗೆ ನಾವಿಟ್ಟಿರುವ ಕೆಲವೇ ಕೆಲ ಲೆಕ್ಕ ಸಾಕ್ಷ್ಯವಾಗಿ ನಿಲ್ತಾರೆ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಆರ್ಎಸ್ಎಸ್ ಹಿಂದೆ ಬ್ಯಾನ್ ಆಗಿತ್ತು ನಿಜ, ಆದ್ರೆ ಆಗಿನ ಪರಿಸ್ಥಿತಿ ಬೇರೆ. ಈಗ ಯಾವುದೇ ಒಂದು ಸಂಘಟನೆಯನ್ನ ಬ್ಯಾನ್ ಮಾಡಬೇಕು ಅಂದ್ರೆ ಅದಕ್ಕೆ ನಿಖರವಾದ ಕಾರಣಗಳಿರಬೇಕು, ಅದಕ್ಕೆ ಪೂರಕವಾದ ವಾತಾವರಣ ಕೂಡ ಇರಬೇಕು. ಅದಿದೆಯಾ? ಸಣ್ಣ ಪ್ರಶ್ನೆ ವೀಕ್ಷಕರ ಮುಂದಿಟ್ಟು. ಹಾಗೆ ಆರ್ಎಸ್ಎಸ್ ಅನ್ನ ನಿಜಕ್ಕೂ ಬ್ಯಾನ್ ಮಾಡಬೇಕು ಅನ್ನೋದೇ ಆದ್ರೆ ಪ್ರಿಯಾಂಕ್ ಖರ್ಗೆ ಅವರೇ ಹೇಳಿದ ಹಾಗೆ ಸೆಂಟ್ರಲ್ ನಲ್ಲಿ ಅಂದ್ರೆ ಕೇಂದ್ರ ಸರ್ಕಾರ ಕಾಂಗ್ರೆಸ್ನ ಕೈಯಲ್ಲಿರಬೇಕು. ಸದ್ಯಕ್ಕ ಸಾಧ್ಯತೆಗಳು ಕಡಿಮೆ. ಹಾಗೊಂದು ವೇಳೆ ಮಿರಾಕಲ್ ಆಗಿ ಕೇಂದ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬಂದಾಗ್ಯೂ ಕೂಡ ಬ್ಯಾನ್ ಮಾಡಬೇಕು ಅಂದ್ರೆ ಆರ್ಎಸ್ಎಸ್ನ ಸಾಮ್ರಾಜ್ಯ ಅಷ್ಟು ಸುಲಭವಾಗಿ ಬ್ಯಾನ್ ಆಗುವ ಮಟ್ಟದಲ್ಲಿ ಇಲ್ಲ ಅನ್ನೋದಕ್ಕೆ ಒಂದಷ್ಟು ಉದಾಹರಣೆಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತಾರೆ. ದೇಶದ ಪ್ರಧಾನಿ, ಹಾಲಿ ಪ್ರಧಾನಿಗಳು ನರೇಂದ್ರ ಮೋದಿ ಅವರು ಆರ್ಎಸ್ಎಸ್ಗೆ ಸೇರಿದವರು. ಗೃಹ ಮಂತ್ರಿ ಅಮಿತ್ ಶಾ ಕೂಡ ಆರ್ಎಸ್ಎಸ್ ಹಿನ್ನೆಲೆಯಿಂದಲೇ ಬಂದವರು. ನಮ್ಮ ರಾಜ್ಯದ ಲೆಕ್ಕ ಮಾಡೋಣ. ಮಾಜಿ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪ ಸಂಘ ಪರಿವಾರದವರು. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರಿಗೂ ಕೂಡ ಆರ್ಎಸ್ಎಸ್ನ ಹಿನ್ನೆಲೆ ಇದೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಕೂಡ ಆರ್ಎಸ್ಎಸ್ನವರು. ಪ್ರಭಾವಿಗಳ ಪಟ್ಟಿ ಇಷ್ಟಕ್ಕೆ ನಿಲ್ಲೋದಿಲ್ಲ. ಇದರ ಜೊತೆಗೆ ದೇಶದಲ್ಲಿ ದೊಡ್ಡ ಸಾಮ್ರಾಜ್ಯವನ್ನೇ ಹೊಂದಿದೆ ಆರ್ಎಸ್ಎಸ್. 60,000 ದೇಶದಾದ್ಯಂತ ಬರೋಬ್ಬರಿ 60,000 ಶಾಖೆಗಳನ್ನ ಹೊಂದಿದೆ. ಇದರ ಜೊತೆಗೆ ಈ ಶಾಖೆಗಳಲ್ಲಿ 60 ಲಕ್ಷಕ್ಕೂ ಅಧಿಕ ಸ್ವಯಂ ಸೇವಕರು ದಾಖಲಾಗಿದ್ದಾರೆ. ಆರ್ಎಸ್ಎಸ್ ಸಂಘಟನೆ, ಅದರಲ್ಲಿರುವ ಸ್ವಯಂ ಸೇವಕರು, ಅದರ ಲೆಕ್ಕ ಬಿಟ್ಬಿಡೋಣ. ಸಮಾಜದ ಪೂರಕವಾಗಿ ಸಮಾಜಕ್ಕೋಸ್ಕರ ಏನ್ ಮಾಡ್ತಿದೆ ಆರ್ಎಸ್ಎಸ್? ಒಂದು ಚಿಕ್ಕ ಉದಾಹರಣೆ, ವಿದ್ಯಾಮಂದಿರಗಳು. ಒಂದೇ ಉದಾಹರಣೆ ನಾವು ಕೊಡ್ತಿರೋದು. ವಿದ್ಯಾಮಂದಿರಗಳ ಲೆಕ್ಕ ಹಾಕೋಣ. ಬರೋಬ್ಬರಿ 30,000ಕ್ಕೂ ಹೆಚ್ಚಿನ ವಿದ್ಯಾಮಂದಿರಗಳು ಆರ್ಎಸ್ಎಸ್ ನಡೆಸ್ಕೊಂಡು ಹೋಗ್ತಾ ಇದೆ. 30 ಲಕ್ಷಕ್ಕೂ ಅಧಿಕ ಪ್ರಾಧ್ಯಾಪಕರು ಈ ವಿದ್ಯಾಮಂದಿರಗಳಲ್ಲಿದ್ದಾರೆ. 30,000 ವಿದ್ಯಾಮಂದಿರದಲ್ಲಿ 50 ಲಕ್ಷಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಶಿಕ್ಷಣವನ್ನ ಪಡಿತಾ ಇದ್ದಾರೆ. ಅವರ ಭವಿಷ್ಯ ರೂಪುಗೊಳ್ತಾ ಇದೆ. ಈ 50 ಲಕ್ಷಕ್ಕೂ ಹೆಚ್ಚು ಎಬಿವಿಪಿ ಸದಸ್ಯರು ದೇಶದಲ್ಲಿದ್ದಾರೆ. ಹಾಗೆ ಬರೋಬ್ಬರಿ 10 ಕೋಟಿಗೂ ಅಧಿಕ ಬಿಜೆಪಿ ಸದಸ್ಯರಿದ್ದಾರೆ. ಇಷ್ಟು ದೊಡ್ಡ ಸಾಮ್ರಾಜ್ಯ ಇರುವ ಆರ್ಎಸ್ಎಸ್ನ ಬ್ಯಾನ್ ಮಾಡಬೇಕು ಅನ್ನೋ ಪ್ರಿಯಾಂಕ್ ಖರ್ಗೆ ಅವರ ಇಚ್ಛೆ, ಆಸೆ, ಇಂಗಿತ ಸುಲಭಕ್ಕೆ ನನಸಾಗೋ ಸಾಧ್ಯತೆಗಳಂತೂ ಇಲ್ಲ. ಕೇಂದ್ರ ಸರ್ಕಾರದಲ್ಲಿ ನಮ್ಮ ಪಕ್ಷದ ನೇತೃತ್ವ ಇದ್ದ ಸಂದರ್ಭದಲ್ಲಿ ನಾವದನ್ನು ಯೋಚನೆ ಮಾಡ್ತೇವೆ ಅಂತ ಹೇಳಿದ್ರು. ಎಲ್ಲ ಬಿಡಿ, ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲೇನೆ ಬಜರಂಗ ದಳವನ್ನ ಬ್ಯಾನ್ ಮಾಡೋ ಬಗ್ಗೆ ಪ್ರಸ್ತಾಪ ಆಯಿತು. ಇದನ್ನ ಅನ್ಫಾರ್ಚುನೇಟ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರೇ ಮರೆತು ಬಿಟ್ಟಿದ್ದಾರೆ. ನಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಇಂಥದ್ದೊಂದು ಪ್ರಸ್ತಾಪ ಇತ್ತು ಅನ್ನೋದನ್ನ ಕೂಡ ಮರೆತು ಹೋಗಿದ್ದಾರೆ. ಇನ್ನು ಆರ್ಎಸ್ಎಸ್ ಬ್ಯಾನ್ ನ ಬಗ್ಗೆ ಮಾತನಾಡುತ್ತಿದ್ದಾರೆ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು. ಎನಿವೆ, ರಾಜಕೀಯ ಮಾತು ಪ್ರತಿಮಾತುಗಳಲ್ಲಿ ಇಂಥ ಹೇಳಿಕೆಗಳು ಬರೋದು ಸಹಜವೇ. ಇದಕ್ಕಿಂತ ಮೀರಿದ ಹೇಳಿಕೆಗಳನ್ನ ಕೂಡ ನಾವು ಗಮನಿಸ್ಬಿಟ್ಟಿದ್ದೀವಿ ಪಕ್ಷಾತೀತವಾಗಿ. ಆದರೆ
ವಾಸ್ತವವಾಗಿ ಸಾಧ್ಯವಾ ಅನ್ನೋ ಪ್ರಶ್ನೆಗೆ ನಾವಿಟ್ಟಿರುವ ಕೆಲವೇ ಕೆಲ ಲೆಕ್ಕ ಸಾಕ್ಷ್ಯವಾಗಿ ನಿಲ್ತಾರೆ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ.